ಮಾನವ ಮತ್ತು ಪ್ರಕೃತಿ ನಡುವಿನ ಸೌಂದರ್ಯದ ಸಂಬಂಧವನ್ನ ಮತ್ತಷ್ಟು ಬಲಪಡಿಸುವ ಆಶಯದಿಂದ ಎಳ್ಳು ಬೆಲ್ಲದ ಸಿಹಿಯ ಸಂಭ್ರಮ ನಮ್ಮ ಜೀವನದ ದಾರಿಯಲ್ಲಿ ಸದಾ ಮೇಳೈಸಲಿ. ಶುಭ ಕಾರ್ಯಗಳಿಗೆ ಮುನ್ನುಡಿ ಬರೆಯುವ ಈ ಮಕರ ಸಂಕ್ರಾಂತಿ ಹಬ್ಬವು ನಮ್ಮೆಲ್ಲರ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಧನಾತ್ಮಕ ಪರಿವರ್ತನೆಗೆ ನಾಂದಿ ಹಾಡುವ ಈ ಹಬ್ಬ ಮಕರ ಸಂಕ್ರಾಂತಿ. ಬನ್ನಿ ಮಕರ ಸಂಕ್ರಾಂತಿ ಎಂದರೇನು ನೋಡೋಣ. ಮಕರ ಸಂಕ್ರಾಂತಿ ಸೂರ್ಯನ ಮಕರ ರಾಶಿಗೆ ಪ್ರವೇಶಿಸುವ ಮಹತ್ವ ದಿನ. ಮಕರ ಎಂದರೆ ಮಕರ ರಾಶಿ, ಸಂಕ್ರಾಂತಿ ಎಂದರೆ ಸೂರ್ಯನ ಹೊಸ ಆಕಾಶ ಕಕ್ಷೆಗೆ ಪ್ರವೇಶ. ಈ ದಿನ ಬೆಳಕಿನ ಜಯವನ್ನ, ಶೀತ ಋತುವಿನ ಅಂತ್ಯವನ್ನ ಹಾಗೂ ಹೊಸ ಚೈತನ್ಯವನ್ನ ಸೂಚಿಸುತ್ತದೆ. ಸೂರ್ಯನು ಮಕರ ಸಂಕ್ರಮಣದಿಂದ ತನ್ನ ಮಾರ್ಗ ಬದಲಾಯಿಸಿ ಉತ್ತರ ದಿಕ್ಕಿನ ಕಡೆ ಚಲಿಸುತ್ತಾನೆ. ಪ್ರತಿ ವರ್ಷ ಜನವರಿ 14 ಅಥವಾ 15ರಂದು ಮಕರ ರಾಶಿಗೆ ಸೂರ್ಯನು ಪ್ರವೇಶಿಸುತ್ತಾನೆ. ಈ ಸಮಯದಲ್ಲಿ ಬೆಳಕು ಹೆಚ್ಚು ಇರುತ್ತದೆ. 6 ತಿಂಗಳುಗಳ ಕಾಲ ಉತ್ತರಾಯಣ, ಬಳಿಕ ಜೂನ್ 15ರ ನಂತರ ದಕ್ಷಿಣಾಯಣ ಪ್ರಾರಂಭ ಆಗಲಿದೆ. ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವ ಸಂಕ್ರಮಣ ಕಾಲವು ಪುಣ್ಯಪ್ರದ ಎಂಬ ನಂಬಿಕೆ ಪ್ರಾಚೀನ ಕಾಲದಿಂದಲೂ ಇದೆ. ಒಳಿತನ್ನ ಹೊತ್ತು ತರುವ ಸಂಕ್ರಾಂತಿ ಅಪ್ಪಟ ದಕ್ಷಿಣ ಭಾರತದ್ದೇ ಹಬ್ಬ ಎಂಬ ನಂಬಿಕೆ ಇದೆ. ಹಾಗೇನೂ ಇಲ್ಲ, ದೇಶಾದ್ಯಂತ ಸಂಕ್ರಾಂತಿಯ ಸೊಬಗು ಚೆಲ್ಲಿದೆ. ನಮ್ಮ ನಾಡಿನಲ್ಲಿ ಸುಗ್ಗಿ ಹಬ್ಬ ಎಂದು ಕರೆಸಿಕೊಳ್ಳುವ ಸಂಕ್ರಾಂತಿಗೆ ಒಂದೊಂದು ಭಾಷಿಕರು ಒಂದೊಂದು ಹೆಸರನ್ನಿಟ್ಟಿದ್ದಾರೆ. ಒಂದು ನಾಡಿನಲ್ಲಿ ಮತ್ತೊಂದು ನಾಡಿಗೆ, ಒಂದು ನಾಡಿನಿಂದ ಮತ್ತೊಂದು ನಾಡಿಗೆ ಸಂಕ್ರಾಂತಿಯ ಆಚರಣೆಯೂ ವಿಭಿನ್ನವೇ. ಮಕರ ಸಂಕ್ರಾಂತಿಯನ್ನ ಏಕೆ ಆಚರಿಸಲಾಗುತ್ತದೆ? ಇದು ಭಾರತದ ಸಾಂಸ್ಕೃತಿಕ, ಧರ್ಮ ಮತ್ತು ಕೃಷಿ ಜೀವನದಲ್ಲಿ ಆಳವಾದ ಸಂಬಂಧ ಹೊಂದಿರುವ ಹಬ್ಬ. ಈ ಹಬ್ಬ ಸಮುದಾಯಗಳಲ್ಲಿ ಒಗ್ಗಟ್ಟನ್ನ ಬಿಂಬಿಸುತ್ತದೆ, ನವೀಕರಣ ಮತ್ತು ಸಮೃದ್ಧಿಯ ಭರವಸೆಯನ್ನ ಹೊತ್ತೊಯ್ಯುತ್ತದೆ. ಕೂಡುವ ಕಾಲವನ್ನು ಸಂಕ್ರಮಣ ಎಂದು ಕರೆಯುತ್ತಾರೆ. ದಕ್ಷಿಣಾಯಣವು ಮುಗಿದು ಉತ್ತರಾಯಣವನ್ನು ಸ್ವಾಗತಿಸುವ ಪರ್ವವೇ ಸಂಕ್ರಾಂತಿ ಹಬ್ಬವಾಗಿದೆ. ಸಂಕ್ರಾಂತಿ ಹಬ್ಬವನ್ನು ಸ್ಥಳೀಯವಾಗಿ ಸುಗ್ಗಿ ಹಬ್ಬವೆಂದು ಕೂಡ ಕರೆಯಲಾಗುತ್ತದೆ. ತಮಿಳುನಾಡಿನಲ್ಲಿ ಪೊಂಗಲ್ ಮತ್ತು ಆಂಧ್ರದಲ್ಲಿ ಕಡಿಕನುಮ ಹಬ್ಬ ಎಂದು ಆಚರಿಸುತ್ತಾರೆ. 2 ದಿನಗಳ ಈ ಹಬ್ಬವನ್ನು ಭೋಗಿ ಹಬ್ಬ ಮತ್ತು ಸಂಕ್ರಮಣ ಎಂದು 2 ದಿನಗಳಲ್ಲಿ ಆಚರಿಸುತ್ತಾರೆ. ಮೊದಲನೆಯ ದಿನ ಸೂರ್ಯದೇವನನ್ನು ಪೂಜಿಸಿ ವರುಣನನ್ನು ಪೂಜಿಸುವ ಸಲುವಾಗಿ ಇಂದ್ರನನ್ನು ಪೂಜಿಸುತ್ತಾರೆ. ಅಂದಿನ ದಿನ ಮನೆಯಲ್ಲಿ ಬಾಗಿಣವನ್ನು ಕೊಟ್ಟು ನಂತರ ಹುಗ್ಗಿ ಮತ್ತು ಹೋಳಿಗೆಯನ್ನು ಮಾಡಿ ಸಂಭ್ರಮಿಸುತ್ತಾರೆ. ಮಾರನೆಯ ದಿನ ಎಳ್ಳು ಬೆಲ್ಲವನ್ನು ದೇವರಿಗೆ ನಿವೇದನೆ ಮಾಡಿ ಸಂಬಂಧಿಕರ ಜೊತೆಗೆ ಹಂಚಿಕೊಂಡು ತಿಂದು ಉತ್ಸವವನ್ನು ಮಾಡುತ್ತಾರೆ. ಈ ಹಬ್ಬಕ್ಕೆ ಸುಗ್ಗಿ ಕಾಲ ಎನ್ನುತ್ತಾರೆ. ರೈತರು ಬೆಳೆದ ಬೆಳೆಗಳನ್ನು ಮುಂದೆ ಮಾರಿ ಅದರಿಂದ ತಮ್ಮ ಜೀವನವನ್ನು ಸಂಭ್ರಮಿಸುವ ಕಾಲಕ್ಕೆ ಮೊದಲು ನಮ್ಮ ಕೃತಜ್ಞತೆಯನ್ನು ಭೂಮಿ ತಾಯಿಗೆ ಮತ್ತು ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಸಮರ್ಪಿಸುವ ಈ ಕಾಲವು ಸಂಕ್ರಾಂತಿ ಹಬ್ಬವಾಗಿದೆ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಈ ನಿಮ್ಮ ದಿನವು ಆಕಾಶದಲ್ಲಿ ಹಾರಾಡುವ ಗಾಳಿಪಟಗಳಂತೆ ವರ್ಣಮಯವಾಗಿರಲಿ. ನಿಮ್ಮ ಜೀವನ ಸಂತೋಷ, ಸಿಹಿ ನೆನಪುಗಳು ಮತ್ತು ಶ್ರೇಷ್ಠ ಶುಭಾಶಯಗಳಿಂದ ತುಂಬಿರಲಿ. ಧನ್ಯವಾದಗಳು.